ನಮಸ್ಕಾರ. ಬೇಸಿಗೆಯಲ್ಲಿ ಸೆಕೆಗೆ ಏನು ತಿನ್ನಬೇಕು ಅಂತಲೇ ಅನಿಸಲ್ಲ ಅಲ್ವಾ? ಬರೀ ನೀರು ಕುಡಿತಾ ಇರೋಣ, ಐಸ್ ನೀರು ಅಥವಾ ಪಾನಕ ಕುಡಿತಾ ಇರೋಣ ಅನಿಸುತ್ತಲ್ವ? ಹಾಗಿದ್ರೆ ಬನ್ನಿ, ನಳಿನೀಸ್ ಕ್ವಿಝೀನ್ ಕಾರ್ಟಲ್ಲಿ ಇವತ್ತು ಒಂದು ಒಳ್ಳೆ ಪಾನೀಯ ಮಾಡೋಣ. ಕರ್ಬೂಜದ ಹಣ್ಣು ಅಥವಾ ಬನಸ್ಪತ್ರೆ ಹಣ್ಣು ಅಂತಲೂ ಕರೀತಾರೆ ಕನ್ನಡದಲ್ಲಿ ಇದನ್ನ. ಇದು ಬೇಸಿಗೆಗಾಲದಲ್ಲೇ ಸಿಗುತ್ತೆ, ಯಾಕೆಂದರೆ ಆ ಟೈಮಲ್ಲೇ ಒಳ್ಳೆಯದು ಅಂತ. ಅದನ್ನು ಅರ್ಧ ಭಾಗ ಕಟ್ ಮಾಡಿ, ಅದನ್ನು ಮತ್ತೆ ಇನ್ನು 4 ಹೋಳಾಗಿ ಮಾಡಿ, ಮಧ್ಯ ಬೀಜ ತಿರುಳು ಎಲ್ಲ ತೆಕ್ಕೊಂಡು ಆ ಬೀಜನ ತಿರುಳಿಂದ ಸಪ್ರೇಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ, ಅದನ್ನು ಈ ಮೆಲನ್ ಸೀಡ್ಸ್ ಅಂತ ಉಪಯೋಗಿಸ್ತೀವಲ್ಲ, ಅದೇ ಬೀಜಗಳೇ ಅದು. ಬೇಕಾದರೆ ಉಪಯೋಗಿಸ್ಕೋಬೋದು. ಸಿಪ್ಪೆ ಎಲ್ಲ ತೆಗೆದು ದೊಡ್ಡ ದೊಡ್ಡ ಹೋಳುಗಳಾಗಿ ಹೆಚ್ಕೋಬೋದು, ಪರವಾಗಿಲ್ಲ. ಅದರಲ್ಲಿ ಅರ್ಧ ಭಾಗದಷ್ಟು ಹೋಳನ್ನ ಮಾತ್ರ ಮಿಕ್ಸಿಗೆ ಹಾಕಿ ಸ್ವಲ್ಪ ಸಕ್ಕರೆ ಪುಡಿ ಬೇಕಾದರೆ ಹಾಕ್ಕೋಬೋದು. ಸಕ್ಕರೆ ಪುಡಿ ಹಾಕ್ಕೊಳ್ದೇ ಇದ್ರೂ ಇದು ಮಸ್ಕ್ ಮೆಲನ್ದೇ ಟೇಸ್ಟ್ ಚೆನ್ನಾಗಿರುತ್ತೆ, ಕರ್ಬೂಜದ ಹಣ್ಣದೇ ಅದೇ ಚೆನ್ನಾಗಿರುತ್ತೆ. ಬೇಕಾದರೆ ಮಕ್ಕಳಿಗೆಲ್ಲ ಮಾಡಿಕೊಡುವಾಗ ಸಕ್ಕರೆ ಹಾಕ್ಕೊಡ್ಬೋದು. ಒಂದು ಚಿಟಿಕೆ ಉಪ್ಪು, ಏಲಕ್ಕಿ ಪುಡಿ, ಸ್ವಲ್ಪ ನೀರು, ಬೇಕಾದ್ರೆ ಐಸ್ ಕ್ಯೂಬ್ಸು ಹಾಕ್ಬೋದು ಮಿಕ್ಸಿಗೇನೆ. ಇದು ಪೂರ್ತಿ ನುಣ್ಣಗೆ ರುಬ್ಬಿ ಇನ್ನು ಅರ್ಧ ಭಾಗದಷ್ಟನ್ನು ಹಾಕಿ ಅದನ್ನು ಸ್ವಲ್ಪ ಹೋಳಾಗಿ ರುಬ್ಬಿ ಇದೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು, ಆಮೇಲೆ ಕಾಯಿಸಿ ಆರಿಸಿರೋ ತಣ್ಣಗಿರೋ ಹಾಲು ಅದನ್ನು ಕೊನೆಯಲ್ಲಿ ಒಂಚೂರು ಮಿಕ್ಸಿಗೆ ಹಾಕಿ ಎಲ್ಲ ಕಲಕಿ ಇದೇ ಪಾತ್ರೆಗೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿಕೊಂಡು ಕುಡಿದ್ರೆ ತುಂಬ ತಂಪಾಗಿ, ದೇಹಕ್ಕೂ ತಂಪು, ತುಂಬ ಹಿತವಾಗಿರುತ್ತೆ. ಈ ಒಂದು ಹೊತ್ತಿನ ತಿಂಡಿಗೆಲ್ಲ ಬೇಕಾದ್ರೆ ತಿಂಡಿ ಬದಲಿಗೆ ಇದನ್ನೇ ಕುಡಿದ್ಬಿಡ್ಬೋದು. ಅದು ಹೊಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನೀವು ಇದರಲ್ಲಿ ಪಾನಕ ಅಥವಾ ಬರೀ ಜ್ಯೂಸು ಎಲ್ಲ ಮಾಡಿರ್ತೀರ, ಈ ಥರ ಸ್ಮೂದಿ ಅಂತ ಕರಿತೀವಿ, ಈ ಥರನೂ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಹೋಗ್ಬರಲಾ? ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ. ಕೆಲವರು ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಗೊತ್ತಿಲ್ಲ ಅಂತಲೂ ಕೇಳ್ತಾಯಿದ್ದೀರಾ. ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಹೋಗ್ಬರ್ತೀನಿ. ಹೋಗ್ಬರಲಾ? ಬಾಯ್.